ಮೇಡಮ್, ಕನ್ನಡದಲ್ಲಿ 125ಕ್ಕೆ 125 ಅಂಕ ಗಳಿಸಿದ ಕೀರ್ತಿ ನಿಮ್ಮ ಶಾಲೆಗೆ ಸಲ್ಲುತ್ತದೆ. ಈ ಅಂಕ ಗಳಿಸೋದಕ್ಕೆ ಸಾಧ್ಯ ಹೇಗೆ? ವಿದ್ಯಾರ್ಥಿಗಳನ್ನ ನೀವು ತರಬೇತಿ ಮಾಡ್ತೀರಾ? ಹೇಗೆ ಅಂತಂದರೆ, ಮೊದಲನೇದಾಗಿ ಮಕ್ಕಳಿಗೆ ಮೂಲಭೂತವಾಗಿ ಬೇಕಾಗಿರೋದು ವರ್ಣಮಾಲೆಯ ಒಂದು ಜ್ಞಾನ, ಹಾಗೆ ಪದ ಬಳಕೆ ಜ್ಞಾನ, ಲೇಖನ ಚಿಹ್ನೆಗಳ ಬಳಕೆ, ಸ್ವಂತ ವಾಕ್ಯಗಳನ್ನು ರಚಿಸುವಂಥದ್ದು, ಹಾಗೆ ವಿಷಯಾಂಶಗಳನ್ನು ಸಂಗ್ರಹಣೆ ಮಾಡುವಂಥದ್ದು. ನಾವು ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಏಕೆಂದರೆ ಪಠ್ಯಪುಸ್ತಕವನ್ನೇ ಕೇವಲ ಅಧ್ಯಯನ ಮಾಡ್ತಾ ಹೋದರೆ ಪಠ್ಯಪುಸ್ತಕದಲ್ಲಿರುವಂಥ ಅಂಕಗಳನ್ನು ಗಳಿಸ್ತಾರೆ. ಆದರೆ ಪ್ರಬಂಧ, ಗಾದೆ ಮಾತಿನ ವಿಸ್ತರಣೆ ಹಾಗೂ ಅವರ ಅಂಕ ನಿಂತುಕೊಳ್ಳುವಂಥದ್ದೇ ವ್ಯಾಕರಣಾಂಶಗಳಲ್ಲಿ. ಹಾಗಾಗಿ ನಾನು ಹೆಚ್ಚಿನ ಆದ್ಯತೆಯನ್ನು ಸ್ವಲ್ಪ ವ್ಯಾಕರಣಾಂಶಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೀನಿ. ಮಕ್ಕಳಲ್ಲಿ ಸ್ವಂತಿಕೆಯನ್ನು ಬೆಳೆಸ್ತೀನಿ. ಹಾಗೆ ಸ್ವಂತಿಕೆಯಾಗಿ ಬರೆಯುವ ಹಾಗೆ ಹಲವಾರು ವಿಚಾರಗಳನ್ನು ಕೊಟ್ಟು ಅವರ ಹತ್ರ ಬಳಸುವಂಥ ಪ್ರಯತ್ನವನ್ನು ಮಾಡಿಸ್ತೀನಿ. ಆ ಮುಖಾಂತರ ಮಕ್ಕಳು ಆ ಭಾಷಾ ಪ್ರೌಢಿಮೆಯನ್ನು ಬೆಳೆಸ್ಕೊಳ್ತಾರೆ. ಉತ್ತಮ ಅಂಕವನ್ನು ಗಳಿಸಲಿಕ್ಕೆ ಅವ್ರಿಗೆ ಸಹಕಾರ ಆಗುತ್ತೆ. ಜೊತೆಗೆ ಉತ್ತಮ ಅಂಕ ಗಳಿಸುವಿಕೆಯಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂದವಾದ ಬರವಣಿಗೆಯೂ ಸಹ ಹೌದು. ಅಂದವಾದ ಬರವಣಿಗೆಗೋಸ್ಕರ ಪ್ರತಿದಿನ ಅಭ್ಯಾಸವನ್ನು ಮಾಡಿಸ್ತೀವಿ. ಅದರ ಮುಖಾಂತರ ಎಲ್ಲ ಕಾರ್ಯಚಟುವಟಿಕೆಗಳ ಮೂಲಕ ಇವತ್ತು ನಮ್ಮ ಸೌಜನ್ಯ 125ಕ್ಕೆ 125 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು ನನ್ನ ಒಂದು ನಂಬಿಕೆ. ಧನ್ಯವಾದಗಳು. ಸರ್ ನಮಸ್ಕಾರ. ನಮಸ್ತೆ. ನನ್ನ ಹೆಸರು ಎಂ ಶಿವಕುಮಾರ್ ನಾಯಕ್. ಶ್ರೀ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ಹಿಂದಿ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಕಳೆದ SLCಯಲ್ಲಿ ನಡೆದಂತಹ ಒಂದು ಪರೀಕ್ಷೆಯಲ್ಲಿ ಉತ್ತಮ್ ಗೌಡ ಅವರು ಹಿಂದಿ ಭಾಷೆಯಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಕೀರ್ತಿಯನ್ನು ತಂದುಕೊಟ್ಟಂತಹ ಉತ್ತಮ್ ಗೌಡ ಅವರಿಗೆ ನಮ್ಮ ಪರವಾಗಿ ಅಭಿನಂದನೆಗಳು. ಹಾಗೆ ಆ ಒಂದು 100ಕ್ಕೆ 100 ಅಂಕವನ್ನು ಪಡೆದುಕೊಳ್ಳಲು ಸಹಕರಿಸಿದಂತಹ ಪೋಷಕರಿಗೂ ನಮ್ಮೆಲ್ಲರ ಸಹೋದ್ಯೋಗಿ ಮಿತ್ರರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸರ್, ಇದು ಹೇಗೆ ಸಾಧ್ಯ ಆಗುತ್ತೆ? ಸಾಮಾನ್ಯವಾಗಿ 100ಕ್ಕೆ ಅಂಕ ಅಂತ ಹೇಳೋದು ಭಾಳ ಸುಲಭ. ಅದು ಬಾಯಲ್ಲಿ ವಿದ್ಯಾರ್ಥಿನಿ ಮತ್ತು ಪೋಷಕರು ಮತ್ತು ಶಿಕ್ಷಕರ ಪಾತ್ರ ಭಾಳ ಶ್ರಮ ಇರುತ್ತೆ. ಇವೆರಡು ಮಧ್ಯೆ ನೀವು ಕೊಂಡಿದ್ದಾಗೆ ಶಿಕ್ಷಕರುಗಳು 100ಕ್ಕೆ 100 ಅಂಕ ತಗೊಳ್ಳೋದು ಅಂದರೆ ಹೇಗೆ ಸರ್ ಅದು ಸಾಧ್ಯ ಆಗುತ್ತೆ ಅಂತ? ಹೌದು, 100ಕ್ಕೆ 100 ಅಂಕಗಳನ್ನು ಪಡೆದುಕೋಬೇಕಾದ್ರೆ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ನಾವು ಪ್ರತಿದಿನ ಅವರಿಗೆ ಅಭ್ಯಾಸವನ್ನು ಮಾಡಲಿಕ್ಕೆ ಪ್ರತಿದಿನ 2 ಅಂಕಗಳು 3 ಅಂಕಗಳ ಪ್ರಶ್ನೆಯನ್ನ ಕೊಡ್ತಾ ಇರ್ತೀವಿ. ಜೊತೆಗೆ ಆ ಒಂದು ಅಂಕವನ್ನು ಪಡ್ಕೊಳ್ಳಿಕ್ಕೆ ಮೊದಲಾಗಿ ಹೆಚ್ಚಾಗಿ ನಾವು ಪಠ್ಯಪುಸ್ತಕವನ್ನು ಅಭ್ಯಾಸ ಮಾಡಲು ಅವರಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಇರ್ತೀವಿ. ಪ್ರತಿದಿನ ಅವರು ಅಭ್ಯಾಸವನ್ನು ಮಾಡ್ತಾ, ಜೊತೆಗೆ ಹಾಗೆ ಆ ಒಂದು ಓದಿನ ಕಡೆಗೆ ಹೆಚ್ಚು ತೊಡಗುತ್ತಾ, ಜೊತೆಗೆ ಪೋಷಕರ ಜೊತೆಗೆ ನಾವು ಕೊಂಡಿಯಾಗಿ ಅವ್ರ ಜೊತೆಗೆ ಮಾಹಿತಿಯನ್ನು ಕೊಡ್ತಾ, ಮತ್ತೆ ಪೋಷಕರ ಸಭೆಯಲ್ಲಿ ಮತ್ತೆ ಎಲ್ಲ ಶಾಲಾ ಶಿಕ್ಷಕರ ಸಭೆಯಲ್ಲಿ ಎಲ್ಲ ಯಾವ ರೀತಿ ನಾವು ಆ ಒಂದು ಉತ್ತಮ ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಪ್ರತಿ ತಿಂಗಳು ನಾವು ಸಭೆಯನ್ನು ಮಾಡಿ ಅದರ ಪ್ರಕಾರವಾಗಿ ಓದಿಸೋದಕ್ಕೆ 100ಕ್ಕೆ 100 ಅಂಕಗಳನ್ನು ಪಡ್ಕೊಂಡಿದ್ದಾನೆ ಸರ್. ಥ್ಯಾಂಕ್ ಯು, ಧನ್ಯವಾದ. ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತಾ ಇರ್ತೀವಿ. ಅಲ್ಲಿವರೆಗೂ ಅವಳ ನ್ಯೂಸ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.